ಅಮೆರಿಕದ ದಾಳಿಯಲ್ಲಿ ಗಂಭೀರ ಹಾನಿಯಾಗಿಲ್ಲ. ಫೋರ್ಡೋ ಪರಮಾಣು ಕೇಂದ್ರಕ್ಕೆ ಏನೂ ಆಗಿಲ್ಲ. ಇರಾನ್ನ ಕೋಮ್ ಕ್ಷೇತ್ರ ಪ್ರತಿನಿಧಿಸುವ ರೈಸಿ ಹೇಳಿಕೆ ಇದು. ಕೋಮ್ ಮತ್ತು ಸುತ್ತಮುತ್ತಲಿನ ಜನರಿಗೆ ಅಪಾಯವಿಲ್ಲ. ನೋಡಿ, ಅಮೆರಿಕ ದಾಳಿಯನ್ನು ಮಾಡ್ತು. ಡೊನಾಲ್ಡ್ ಟ್ರಂಪ್ ಹೇಳಿದ್ರು ದಾಳಿ ಮಾಡಿದ್ದೀವಿ ಅಂತ. ಬಟ್ ಇರಾನ್ ವಾದ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರುವಂತದ್ದು. ಇರಾನ್ ಹೇಳ್ತಾರೆ ಯಾವುದೇ ರೀತಿಯ ಹಾನಿನೇ ಆಗಿಲ್ಲ. ಕೋಮ್ ಪ್ರತಿನಿಧಿಸುವಂತ ಕ್ಷೇತ್ರ ಅಲ್ಲಿ ರೈಸಿ ಅವರು ಹೇಳಿರುವಂಥದ್ದು ಏನು ಕೂಡ ದಾಳಿ ಆಗಿಲ್ಲ ಅಂತ ಹೇಳಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ನೋಡಿ, ಒಂದು ಕಡೆ ಅಮೆರಿಕ ದಾಳಿ ಮಾಡಿದೆ ಅಂತ ಹೇಳ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ರು ದಾಳಿ ಮಾಡಿದ್ದೀವಿ ಅಂತ ಹೇಳಿದ್ರು. ಇಸ್ರೇಲ್ ಕೂಡ ಹೇಳ್ತಾ ಇದೆ. ಬಟ್ ಇರಾನ್ ವಾದ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆಯಲ್ವಾ? ಏನು ಕೂಡ ಹಾನಿಯಾಗಿಲ್ಲ ಅಂತ ಹೇಳಿ ಏನು ನಡೀತಾ ಇದೆ, ಎಕ್ಸಾಕ್ಟ್ ಆಗಿ ಏನಾಗ್ತಾ ಇದೆ ಅಂತ? ಮಹೇಶ್, ಈ ತರ ದಾಳಿ ಆದಾಗ ನಮ್ಮ ಮೇಲೆ ದಾಳಿ ಆಗಿಲ್ಲ, ನಮಗೆ ಯಾವುದೇ ರೀತಿ ಹಾನಿ ಆಗಿಲ್ಲ ಅಂದ್ಕೊಂಡ್ಬಿಟ್ಟು ಒಂದು ಹಲವಾರು ರಾಷ್ಟ್ರಗಳು ಹೇಳ್ಕೊಂತ. ಈಗ ಉದಾಹರಣೆ ನಾವು ಆಪರೇಷನ್ ಸಿಂಧೂರ್ ನೋಡಿದ್ರೆ ಪಾಕಿಸ್ತಾನ ಸಹ ಅದೇ ರೀತಿ ಹೇಳ್ತು. ಸೊ ಹೀಗಾಗಿ ದಿನ ಕಳೆದಂತೆ ಅದರ ಹಾನಿ ಆಗಿದೆ ಇಲ್ವಾ ಒಂದು ಸ್ಪಷ್ಟ ನಿದರ್ಶನ ಸಿಗಲಿಲ್ಲ. ಜೊತೆಗೆ ನಾವು ಇನ್ನೊಂದು ಸ್ಪಷ್ಟತೆ ಹೇಳ್ಬೇಕಂದ್ರೆ ಇಲ್ಲಿ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸಹ ಒಂದು ಏನು ಈ ಒಂದು ಫೋರ್ಡ್ಗಾಗ್ಲಿ ಮತ್ತೆ ಅಸ್ಫಹಾನ್ ಆಗಿರ್ಲಿ ನ್ಯೂಕ್ಲಿಯರ್ ಏನು ಪ್ಲಾಂಟ್ ಅದ್ರ ಮೇಲೆ ದಾಳಿ ಆಗಿದ್ದು ಸತ್ಯ, ಅಲ್ಲಿ ಏನು ಯುರೇನಿಯಂ ಇತ್ತು ಅನ್ನೋದು ಒಂದು ವರದಿಗಳನ್ನ ಮಾಡ್ತಿದೆ. ಅದಾದ ನಂತರ ಅಮೆರಿಕನು ಸಹ ಒಂದು ಎಷ್ಟೋ ಸರಿ ಹೇಳಿತ್ತು ಇಲ್ಲ ಇರುಳು ಇದೇ ಭಾಗದಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ ನ್ಯೂಕ್ಲಿಯರ್ಸ್ ಅಂತ ಅನ್ಕೊಬಿಟ್ಟು. ಸೊ ಹೀಗಾಗಿ ಒಂದು ಕಡೆ ಇರಾನ್, ಯಾಕಂದ್ರೆ ಇರಾನ್ ತನ್ನ ಮಾಧ್ಯಮಗಳು ದೇಶ ವಿರೋಧಿಯಾಗಿ ಒಂದು ಸುದ್ದಿಗಳನ್ನ ಬಿತ್ತರ ಮಾಡಕ್ ಆಗಲ್ಲ, ಆದ್ರೂ ಸಹ ಒಂದು ಕೆಲವೊಂದಿಷ್ಟು ರೇರ್ಗಳು ಆಗ್ತವೆ. ಸೊ ಹೀಗಾಗಿ ಈಗ ಇರಾನ್ ಹೇಳ್ಕೊತಾ ಇರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಒಂದು ತನ್ನ ಮೇಲೆ ಆಗಿರ್ತಕ್ಕಂಥ ದಾಳಿಯಿಂದ ಜಾಗತಿಕ ಮಟ್ಟದಲ್ಲಿ ಮುಜುಗರ ಆಗುತ್ತೆ ಅನ್ನುವ ಕಾರಣಕ್ಕೆ ಒಂದು ಮುಚ್ಚಿ ಹಾಕುವ ಒಂದು ಪ್ರಯತ್ನವನ್ನು ಮಾಡ್ತಿದೆ. ಸೊ ಹೀಗಾಗಿ ಅಂತ ಅಲ್ಲಿರ್ತಕ್ಕಂಥ ಇರಾನ್ ಮಾಧ್ಯಮಗಳು ಸಹ ಒಂದು ಈ ಒಂದು ಪ್ರಯತ್ನಗಳು ಮಾಡ್ತೇವೆ. ಮಹೇಶ್, ಇಲ್ಲಿ ಇನ್ನೊಂದು ಸ್ಪಷ್ಟ ವಿಚಾರ ನಾವು ನೋಡ್ಬೇಕಾದ್ರೆ ಒಂದು ಇರಾನ್ ಏನಿದೆ, ಈ ಒಂದು ಇರಾನ್ ನ್ಯೂಕ್ಲಿಯರ್ ಹೊಂದತಕ್ಕಂಥ ಒಂದು ಕೆಲಸವನ್ನು ಸಾಕಷ್ಟು ಬಾರಿ ಪ್ರಯತ್ನ ಮಾಡುತ್ತೆ. ಆ ಒಂದು ಪ್ರಯತ್ನದಲ್ಲೂ ಸಹ ಒಂದು ಇರಾನ್ಗೆ ಒಂದು ಸಾಕಷ್ಟು ಬಾರಿ ಒಂದು ವಿಫಲ ಮಾಡುವಲ್ಲಿ ಅಮೆರಿಕ ಆಗಿರ್ಲಿ ಮತ್ತೆ ಇಸ್ರೇಲ್ ಆಗಿರ್ಲಿ ಮುಂದಾಗಿತ್ತು. ಸೊ ಹೀಗಾಗಿ ಇವತ್ತು ಹೊಡೆದುರುಳಿಸ್ತಕ್ಕಂಥ ಪ್ಲಾಂಟ್ಗಳು ಇವು ಸಹ ಒಂದು ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ರೆಡಿ ಆಗ್ತಿತ್ತು ಅನ್ನೋ ಒಂದು ಮಾಹಿತಿಗಳು. ಜೊತೆಗೆ ಇನ್ನೊಂದು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಒಂದು ವೇಳೆ ಅಷ್ಟರ ಮಟ್ಟಿಗೆ ಅಂದ್ರೆ ಯುರೇನಿಯಂ ಆಗಿರ್ಲಿ ಇನ್ನೊಂದು ನ್ಯೂಕ್ಲಿಯರ್ ರೆಡಿ ಆಗಿದ್ರೆ ಅಮೆರಿಕ ಮಾಡಿದ ದಾಳಿಗೆ ಅವುಗಳೆಲ್ಲ ಬ್ಲಾಸ್ಟ್ ಆಗ್ಬೇಕಿತ್ತು, ಅದ್ರದ್ದು ಎಫೆಕ್ಟ್ ಆಗ್ಬೇಕಾಗಿತ್ತು ಒಂದು ಅಂದಾಜಿಸಲಾದ್ರೆ. ಮತ್ತೊಂದು ಕಡೆ ಈ ಒಂದು ಪ್ಲಾಂಟ್ಗಳು ಭೂಮಿಯಿಂದ ಸುಮಾರು 260 ಮೀಟರ್ ಆಳದಲ್ಲಿ ಇದಾವೆ. ಸೊ ಹೀಗಾಗಿ ಇದಕ್ಕೆ ಹಾನಿಯಾಗಿಲ್ಲ ಅಂದ್ಬಿಟ್ಟು ಸಹ ಒಂದು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಸೊ ಹೀಗಾಗಿ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಕೆಲವೊಂದಿಷ್ಟು ನ್ಯೂಸ್ ಏಜೆನ್ಸಿಗಳಲ್ಲಿ ಹಾನಿ ಆಗಿದೆ ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಈ ಹಾನಿಯಾಗಿರೋ ವಿಚಾರಕ್ಕೆ IAEA ಅಂದ್ರೆ ಇಂಟರ್ನ್ಯಾಷನಲ್ ಎನರ್ಜಿ ಅಟಾಮಿಕ್ ಏಜೆನ್ಸಿ ಅವರು ಇನ್ನೂ ಯಾವುದೇ ರೀತಿ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಆದ್ರೆ ನಾವು ಹೊಡೆದು ಉಳಿಸಿದೀವಿ ಅಂದ್ಬಿಟ್ಟು ಇಸ್ರೇಲ್ ಆಗಿರ್ಲಿ ಮತ್ತೆ ಅಮೆರಿಕ ಆಗಿರ್ಲಿ ಹೇಳ್ಕೊತೇವೆ ಹೊರತು ಇದಕ್ಕೆ ಸ್ಪಷ್ಟವಾದ ಮಾಹಿತಿಯನ್ನು ಸ್ಪಷ್ಟವಾದ ಒಂದು ಕ್ಲಾರಿಟಿಯನ್ನು ಈಗಾಗಲೇ ಒಂದು IAEA ಕೊಡ್ಬೇಕಾದ್ರೆ. ಬಟ್ ಇನ್ನೂ ರೀತಿ ಅದಕ್ಕೆ ಬಗ್ಗೆ ಯಾವುದೇ ರೀತಿ ಒಂದು ಮಾಹಿತಿ ಕೊಡದೇ ಇರುವ ಕಾರಣ ಅದು ಹಾನಿ ಆಗಿದೆ ಇಲ್ವೋ ಅನ್ನೋ ಸ್ವಲ್ಪ $1 ಮಿಲಿಯನ್ ಪ್ರಶ್ನೆ ಆಗಿದೆ. ಆದ್ರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರ, ಕಾದ್ ನೋಡ್ಬೇಕಿದೆ. ಮಹೇಶ್, ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.